ನಮಸ್ಕಾರ. ಈ ವಿಡಿಯೋದಲ್ಲಿ ವಾಸಸ್ಥಳ ರೆಸಿಡೆನ್ಸ್ ಸರ್ಟಿಫಿಕೇಟ್ ರೆವೆನ್ಯೂ ಸರ್ವಿಸಸ್ಸಲ್ಲಿ ನೋಡಿ, ರೆವೆನ್ಯೂ ಅಂತ ಸರ್ಚ್ ಮಾಡಿ. ಅಂದರೆ ಇದು ಸೇವಾ ಸಿಂಧು ಗ್ರಾಮವನ್ನಲ್ಲಿ ಯಾವ ಥರ ಹಾಕೋದಂತ ತೋರಿಸ್ಕೊಡ್ತಿದ್ದೀನಿ. ಮೊದಲಿಗೆ ಬೇರೆ ಇತ್ತು, ಈಗೆಲ್ಲ ಚೇಂಜ್ ಆಗಿದೆ. ಕ್ಲಿಕ್ ಏರ್ ಫಾರ್ ರೆವೆನ್ಯೂ ಸರ್ವಿಸಸ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಲಾಸ್ಟ್ ಮೊದಲಿಗೆ ರೆಸಿಡೆನ್ಸ್ ಸರ್ಟಿಫಿಕೇಟ್ ವರ್ಷನ್ 2 ಅಂತಿತ್ತು, ಈಗ ಚೇಂಜ್ ಆಗಿದೆ. ನೋಡಿ, ನಾಡ ಕಚೇರಿ 5.0 ಇದೆ. ಇದರಲ್ಲಿ ವಾಸಸ್ಥಳ ಅಂತ ಇರುತ್ತೆ ಕೆಳಗಡೆ, ಹೊಸ ವಿನಂತಿ ಕೆಳಗಡೆ ವಾಸಸ್ಥಳ ಅಂತ ಇರುತ್ತೆ. ನಿವಾಸಿ ಪತ್ರ ವಾಸಸ್ಥಳ ಅಂತ, ವಾಸಸ್ಥಳ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಈಗೇನು ಕರ್ಸರ್ ಮೂವ್ ಆಗ್ತಿದೆ, ಕನ್ನಡವನ್ನು ತಗೋಬೇಕು. ಕನ್ನಡ ತೊಗೊಂಡ್ಮೇಲೆ ಮುಂದುವರಿಸಿ ಅಂತ ಕೊಡಿ. ನೋಡಿ, ರೇಷನ್ ಕಾರ್ಡ್ ಇದ್ದರೆ ಹೌದು ಅಂತ ಹಾಕಿ, ರೇಷನ್ ಕಾರ್ಡ್ ನಂಬರ್ ಹಾಕಿ ಶೋಧಿಸಿ ಅಂತ ಕೊಡಿ. ಇಲ್ಲಾಂದರೆ ಇಲ್ಲ ಅಂತ ಕೊಟ್ಟು, ಇವ್ರದ್ದು ಅಲ್ಲ ಇಲ್ಲದೇ ಇರೋದರಿಂದ ಇಲ್ಲ ಅಂತ ಕೊಡಿ. ನೋಡಿ, ನೇಮ್ ಇಲ್ಲಿ ಏನಿದೆ, ನೇಮ್ ಆ್ಯಸ್ ಪರ್ ಕನ್ನಡದಲ್ಲಿ ಟೈಪಿಂಗ್ ಮಾಡಿರೋದು ಕನ್ನಡ ಮತ್ತು ಆಧಾರ್ ನಂಬರ್ ಹಾಕಿ ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟ ಮೇಲೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಈ ಥರ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಏನಿದೆ, ಜಿಲ್ಲೆ, ತಾಲೂಕು, ಗ್ರಾಮೀಣ ಪ್ರದೇಶನೋ ನಗರ ಪ್ರದೇಶನೋ ಅವನ್ನೆಲ್ಲ ತಗೋಬೇಕು. ಗ್ರಾಮೀಣ ಪ್ರದೇಶ ಆಗಿರೋದು ಗ್ರಾಮೀಣ ತೊಗೊತಿದ್ವಿ. ಹೋಬಳಿ ತೊಗೋಬೇಕು, ಗ್ರಾಮ ತೊಗೋಬೇಕು, ಯಾವ ಗ್ರಾಮ ಅಂತೇಳಿ ತೊಗೋಬೇಕು. ನೆಕ್ಸ್ಟ್ ಅರ್ಜಿದಾರರ ಶ್ರೀಮತಿನ ಶ್ರೀ ಕುಮಾರ, ಇವರು ಶ್ರೀಮತಿ, ಮದುವೆ ಆಗಿರೋದ್ರೆ ಶ್ರೀಮತಿ. ಗಂಡನ ಹೆಸರು ಹಾಕಬೇಕಾಗಿರೋದ್ರನ್ನ ಕೋಮ್ ಅಂತ ತೊಗೋಬೇಕು. ಬೀನ್ ಅಂದರೆ ತಂದೆ, ಇವ್ರು ಗಂಡನ ಹೆಸರು ಹಾಕೋದ್ರಿಂದ ಕೋಮ್ ಅಂತ ತೊಗೋಬೇಕು. ತಾಯಿ ಹೆಸರು ಹಾಕಬೇಕು. ವಿಳಾಸದಲ್ಲಿ ಸಾ ಅಂತ ಬರೆದು ಸ್ಪೇಸ್ ಕೊಟ್ಟು ಊರ ಹೆಸರು ಹಾಕಿ, ತಾ ಅಂತ ಬರೆದು ತಾಲೂಕು ಬರೆದು, ಜಿ ಅಂತ ಬರೆದು ಜಿಲ್ಲೆ ಹಾಕಿ. 3 ಕಾಲಮಲ್ಲಿ 3 ಆಯಿತು. ವಿಳಾಸ, ಪಿನ್ ಕೋಡ್ ಹಾಕಬೇಕು. ಪಿನ್ ಕೋಡ್ ಹಾಕಿದ ಮೇಲೆ ನೆಕ್ಸ್ಟ್ ಮೊಬೈಲ್ ನಂಬರ್ ಹಾಕಿ OTP ಕಳಿಸಿ ಅಂತ ಕೊಡಿ. OTP ಹೋದ ಮೇಲೆ ನೆಕ್ಸ್ಟು 6 ಡಿಜಿಟ್ OTP ಹೋಗುತ್ತೆ, OTP ಕಳುಹಿಸಿ ಅಂತ ಕೊಡಿ. ನೋಡಿ, ಮೊದಲಿಗೆ ಗ್ರಾಮವನ್ನಲ್ಲಿ ಬೇರೆ ವರ್ಷನ್ ಇದ್ದಾಗ ಬೇರೆ ಇತ್ತು, ಇದು ಆಪ್ಷನ್ ಚೇಂಜ್ ಆಗಿದೆ. ಅದಕ್ಕೆ ಈ ವಿಡಿಯೋನ ಮಾಡಿ ತೋರಿಸ್ತಾ ಇರೋದು. ವಾಸಸ್ಥಳ ಅಂದರೆ ರೆಸಿಡೆನ್ಸ್ ಸರ್ಟಿಫಿಕೇಟ್. ನೋಡಿ, OTP ಬಂತು, ಪರಿಶೀಲಿಸಿ ಅಂತ ಕೊಡಿ. OTP ವೆರಿಫೈಡ್ ಸಕ್ಸಸ್ಫುಲ್. ನೆಕ್ಸ್ಟ್ ಜಿಮೇಲ್ ID ಹಾಕಬೇಕು. ಜಿಮೇಲ್ ID ಹಾಕಿ OTP ಕಳುಹಿಸಿ ಅಂತ ಕೊಡಬೇಕು. OTP ಕಳುಹಿಸಿ ಅಂತ ಕೊಡಿ. ಮತ್ತು 6 ನಂಬರು ಮೇಲ್ ಐಡಿಗೆ ಬರುತ್ತೆ, ನೆಟ್ ಆನ್ ಮಾಡಬೇಕು. ಮೇಲ್ ಐಡಿಗೆ ಬರುತ್ತೆ. ನೋಡಿ, ಹೋಯಿತು OTP. 6 ನಂಬರ್ OTPನ ಎಂಟರ್ ಮಾಡಿ ಪರಿಶೀಲಿಸಿ ಅಂತ ಕೊಡಿ. ಬಹಳ ಸಿಂಪಲ್ಲಾಗಿದೆ, ಅಷ್ಟೊಂದೇನು ಕಷ್ಟದ್ದಿಲ್ಲ ವಾಸಸ್ಥಳ ಹಾಕೋದು. ಹೌದು ಅಂತ ಕೊಡಿ. ಪ್ರಮಾಣಪತ್ರ ಡಿಜಿಲಾಕರ್ ಹೌದು ಅಂತ ಕೊಟ್ಟು ಇನ್ ಪರ್ಸನ್ ಅಂತ ಕೊಡು. ಪ್ರಮಾಣಪತ್ರ ವಿತರಣಾ ವಿಭಾಗ ಮುಂದಿನದಂತ ಕೊಡಿ. OTP ವೆರಿಫೈ ಆದ ಮೇಲೆ ಇದು 2 ಕೆಲಸ ಮಾಡಬೇಕು. ನೆಕ್ಸ್ಟು ಇನ್ ಪರ್ಸನ್ ಅಂತ ಕೊಟ್ಟು ಮುಂದಿನ ಅಂತ ಕೊಡಬೇಕು. ಮುಂದಿನದು ಎಷ್ಟು ವರ್ಷಗಳ ಉಲ್ಲೇಖಿತ ವಿಳಾಸದಲ್ಲಿ ವಾಸಿಸುತ್ತಿದ್ದಾರೆ, ಅವರು ಎಷ್ಟು ವರ್ಷದಿಂದ ನೀವೇನು ಈಗ ವಾಸಸ್ಥಳ ಆಗ್ತಿದ್ರೆ ಆ ಊರಲ್ಲಿ ಎಷ್ಟು ವರ್ಷದಿಂದ ಇದ್ದಾರೆ ಮತ್ತು ಎಷ್ಟು ತಿಂಗಳಿದ್ದಾರೆ ಹಾಕಿ ಮುಂದಿನದು ಅಂತ ಕೊಡಬೇಕು. ಬಹಳ ಸಿಂಪಲ್ ಆಗಿದೆ. ಮುಂದಿನದು ಅಂತ ಕೊಟ್ಟ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಅಂದರೆ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಿರುತ್ತೆ. ನೋಡಿ, ಪಡಿತರ ಚೀಟಿ ಕಂಪಲ್ಸರಿ ಏನಿಲ್ಲ. ಎಪಿಕ್ ಅಂದರೆ ವೋಟರ್ ID ಕಂಪಲ್ಸರಿ ಏನಿಲ್ಲ.
ಯಾವುದು ಕಂಪಲ್ಸರಿ ಇದ್ದರೆ ಮಾತ್ರ ಹಾಕಬೇಕು. ಮತ್ತು PDF ಗರಿಷ್ಠ 200 KB ದೊಡ್ಡದು ಇರಬಾರ್ದು. ಇವ್ರದ್ದು ರೇಷನ್ ಕಾರ್ಡ್ ಇದೆ, ಹಿಂಗಾಗಿ ಅಪ್ಲೋಡ್ ಮಾಡಿದ್ವಿ. ವೋಟರ್ ID ಇದೆ, ಅದಕ್ಕೆ ಅಪ್ಲೋಡ್ ಮಾಡ್ತಾಯಿದ್ವಿ. ಫೈಲ್ ಅಪ್ಲೋಡೆಡ್ ಅಂತ ಬರಬೇಕು. ಕೆಳಗಡೆ ಗುರುತಿನ ಚೀಟಿ ಅಂದರೆ ವೋಟರ್ ID ಹಾಕಬೇಕು. ವಿಳಾಸದ ಪುರಾವೆ ಅಂದರೆ ಆಧಾರ್ ಕಾರ್ಡ್ ಹಾಕಬೇಕು. ಇಷ್ಟು ಮಾಡಬೇಕು. ವಿಳಾಸದ ಪುರಾವೆ ಎಲ್ಲ ಅಪ್ಲೋಡ್ ಆಯಿತು. ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕೊಡಬೇಕು. ಫೈಲ್ ತೊಗೊಂಡ್ಮೇಲೆ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕೊಡಬೇಕು. ಎಲ್ಲ ಅಪ್ಲೋಡ್ ಆಗಿದೆ. ನೆಕ್ಸ್ಟು ಸಲ್ಲಿಸಿ ಅಂತ ಕೊಡಿ. ಒಂದು RD ನಂಬರ್ ಜನ್ರೇಟ್ ಆಗುತ್ತೆ. ಸಲ್ಲಿಸಿ ಅಂತ ಕೊಡಿ. RD ನಂಬರ್ GST ನಂಬರ್ ಅಂತ, ಇವಾಗ GST ನಂಬರ್ ಅಂತ ಬರುತ್ತೆ. ಅದನ್ನು ಬೇಕಾದ್ರೆ ನೋಟ್ ಡೌನ್ ಮಾಡ್ಕೊಂಡು ಕೂಡ ಇಟ್ಕೋಬೋದು, ಬರ್ಕೊಂಡು ಇಟ್ಕೋಬೇಕು ಅದನ್ನೇ. ಯಾಕಂದ್ರೆ ಸ್ಟೇಟಸ್ ಚೆಕ್ ಮಾಡೋಕ್ಕೆ ಬರುತ್ತಿರುತ್ತೆ ಆವಾಗವಾಗ. ನೋಡಿ, ಸಲ್ಲಿಸಿ ಅಂತ ಕೊಟ್ಟ ಮೇಲೆ ಈ ಥರ ಈ ಸೈಗೆ ಮುಂದುವರಿಸಿ ಅಂದರೆ ಈ ಸೈನ್ ಅಂತೀವಿ. ಈ ಸೈನ್ ಅಂತ ಏನಂತೀವಿ, ಈ ಸೈಗೆ ಮುಂದುವರಿಸಿ ಅಂದರೆ ಆಧಾರ್ ಕಾರ್ಡ್ಗೆ ಒಂದು OTP ಹೋಗುತ್ತೆ. ಅಂದರೆ 6 ನಂಬರ್ ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು, ಗೆಟ್ OTP ಅಂತ ಕೊಡಬೇಕು. ಈ ಸೈನ್ ಆಗುತ್ತೆ. ಈ ಸೈನ್ ಆದಮೇಲೆ ಗೆಟ್ OTP ಅಂತ ಕೊಟ್ಟ ಮೇಲೆ 6 ಡಿಜಿಟ್ OTP ಬರುತ್ತೆ. 6 ಡಿಜಿಟ್ ಎಂಟ್ರ್ ಮಾಡಿ ಸಬ್ಮಿಟ್ ಅಂತ ಕೊಡಬೇಕು. ಬಹಳ ಸಿಂಪಲ್ಲಾಗಿದೆ. ವಾಸಸ್ಥಳ ಹಾಕೋದು ಅಷ್ಟೊಂದೇನು ಕಷ್ಟದ್ದೇನಲ್ಲ. ನೋಡಿ, ಗೆಟ್ OTP ಅಂತ ಕೊಟ್ಟ ಮೇಲೆ ಆ 6 ಡಿಜಿಟ್ OTP ಬರುತ್ತೆ. ಆ 6 ಡಿಜಿಟ್ OTP ಬಂದಿದ್ದು ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟ ಮೇಲೆ ನೆಕ್ಸ್ಟ್ ಏನಿದೆ ಪ್ರೊಸೀಜರ್ ನೋಡಿ. ಸಬ್ಮಿಟ್ ಕೊಟ್ಟಿದ್ವಿ. ಸಬ್ಮಿಟ್ ಕೊಟ್ಟ ಮೇಲೆ ಹಣ ಪಾವತಿಸಲು ಮುಂದುವರಿಯಿರಿ ಅಂತ ಇದೆ. ಹಣ ಪಾವತಿಸಲು ಮುಂದುವರಿದ ಮೇಲೆ ಸೇವಾ ಸಿಂಧು ವ್ಯಾಲೆಟ್ಗೆ ಹೋಗುತ್ತೆ, ಅಮೌಂಟ್ ಕಟ್ಟಾಗುತ್ತೆ. ಸಬ್ಮಿಟ್ ಅಂತ ಕೊಡಬೇಕು. ಅಮೌಂಟ್ ಕಟ್ಟಾದಮೇಲೆ ಯಾಡ್ ಟು ಪೇಮೆಂಟ್ಸ್ ಅಂತ ಕೊಡಿ. ಇದಂತ ಪೇಮೆಂಟ್ ಬಗ್ಗೆ ಅಂತ ಸಾಕಾಗಷ್ಟು ಬಾರಿ ತೋರಿಸಿದ್ದೀನಿ ನೋಡಿ. ಸಬ್ಮಿಟ್ ಕೊಡಿ. ನೆಕ್ಸ್ಟ್ ಏನಿದೆ, ಡೌನ್ಲೋಡು ರಿಸಿಪ್ಟ್ ಡೌನ್ಲೋಡ್ ಮಾಡ್ಬೇಕು. ಅಕ್ನಾಲೇಜ್ಮೆಂಟು ಡೌನ್ಲೋಡ್ ಮಾಡ್ಕೋಬೇಕು. ಅಂದರೆ ರಿಸಿಪ್ಟ್ ಈಗೇನು ಹಾಕಿರ್ತೀವೋ ಡೌನ್ಲೋಡ್ ರಿಸಿಪ್ಟ್ ಅಂತ ಏನಂತೀವೋ ರಿಸಿಪ್ಟನ್ನ ಡೌನ್ಲೋಡ್ ಮಾಡಬೇಕು. ಡೌನ್ಲೋಡ್ ಮಾಡಿದ ನಮಗೆ ಈ ಥರ ಫಾರ್ಮ್ ಬರುತ್ತೆ, ಆಲ್ರೆಡಿ ಹಾಕಿರೋದು ನೋಡಿ. ಈ ಥರ RD ನಂಬರು ಅವರು ಏನೇನು ಹಾಕಿದ್ವಿ ಎಲ್ಲ ಡೌನ್ಲೋಡ್ ಆಗಿ ಈ ಥರ ಬರುತ್ತೆ. ಆದಮೇಲೆ ಬೇಕಾದರೆ ಅದು ಅಪ್ಲಿಕೇಶನ್ ಹೋಗಿದೆಯೋ ಇಲ್ಲೋ ಅಂತ ಇನ್ನೊಂದು ಟೈಪ್ ಚೆಕ್ ಮಾಡ್ಬೋದು. ಹೆಂಗಂದರೆ ಅದು ಹಾಕಿರೋ RD ನಂಬರ್ನ ಕಾಪಿ ಮಾಡಿಕೊಂಡು ಅರ್ಜಿಯ ಸ್ಥಿತಿ ಪಡೆಯಿರಿ ಅಂತ ಹಾಕಿ, ಅರ್ಜಿಯ ಸ್ಥಿತಿ ಪಡೆಯಿರಿ ಅಂತ ಹಾಕಿದ ಮೇಲೆ ಅಲ್ಲೊಂದು ಸ್ಟೇಟಸ್ ಬರುತ್ತೆ. ಏನಂದರೆ ನೀವು ನಮೂದಿಸಿರುವ ವಾಸಸ್ಥಳ ಪ್ರಮಾಣಪತ್ರ ಕೋರಿಕೆ ಅರ್ಜಿಯನ್ನು ಸ್ವೀಕರಿಸಿದೆ. ಇದಾದಮೇಲೆ ಕನ್ಫರ್ಮ್ ಆದಂಗೆ. ಸಿಂಪಲ್ಲಾಗಿದೆ ನೋಡಿ. ವಾಸಸ್ಥಳ ಹಾಕೋದು ಯಾರಿಗೆ ಗೊತ್ತಿಲ್ಲವೋ ಗ್ರಾಮವನ್ನಲ್ಲಿ ತಿಳಿಸಿಕೊಟ್ಟಿದ್ದೀನಿ. ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.